ನಾವು ಬಂದ್ರೆ ಪುಕ್ಸಟ್ಟೆ ಎಣ್ಣೆ ಕೊಡಬೇಕು, ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳಿಂದ ಬಾರ್ನಲ್ಲಿ ಆದಂತ ದಾಂಧಲೆ ಇದು. ನಾವು ಬರ್ತೀವಿ ಅಂತ ಅಂದ್ರೆ ಪುಕ್ಸಟ್ಟೆಯಾಗಿ ಎಣ್ಣೆ ಕೊಡಬೇಕು ಅಷ್ಟೇ. ಪುಡಿ ರೌಡಿಗಳ ದಾಂಧಲೆ ಬಾರ್ನಲ್ಲಿ. ಮುಖಕ್ಕೆ ಮಾಸ್ಕ್ ಧರಿಸಿ ಪುಡಿ ರೌಡಿಗಳಿಂದ ಗಲಾಟೆ. ಪುಕ್ಸಟ್ಟೆ ಎಣ್ಣೆ ಕೊಡದಿದ್ದಕ್ಕೆ ಬಾರ್ನ ಕ್ಯಾಶಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೋಲಾರದ ಮಾಲೂರಿನ ತೊರಲಕ್ಕಿ ಮಾಸ್ತಿ ಬಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರತಾಪ್ ಮುರುಗೇಶ್ ಅನ್ನೋ ರೌಡಿ ಗ್ಯಾಂಗ್ನಿಂದ ದಾಂಧಲೆ ಆಗಿದೆ. ಮೈಸೂರಿಗೆ ಗಡಿಪಾರಾಗಿದ್ದ ರೌಡಿ ಶೀಟರ್ ಪ್ರತಾಪ್ ಮತ್ತೆ ಮಾಲೂರಿಗೆ ಬಿಯರ್ ಬಾಟಲ್ಗಳನ್ನ ಪುಡಿ ಮಾಡಿ ದಾಂಧಲೆಯನ್ನ ಮಾಡಿದ್ರು. ಪುಡಿ ರೌಡಿಗಳ ದಾಂಧಲೆ ಬಾರ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಯರ್ ತೆಗೆದುಕೊಂಡು ಹಣ ನೀಡದೆ ಹೋಗಲು ಯತ್ನಿಸಿದ್ರು. ನಾವು ಬಂದ್ರೆ ಪುಕ್ಸಟ್ಟೆಯಾಗಿ ಎಣ್ಣೆ ಕೊಡಬೇಕು ಅಂತ ಗಲಾಟೆ ಮಾಡಿದ್ರು. ಕ್ಯಾಶಿಯರ್ ಮೇಲೆ ಹಲ್ಲೆ ಮಾಡಿದ್ರು. ಹಲವು ಕೊಲೆ ಕೇಸ್ಗಳಲ್ಲಿ ಆರೋಪಿಗಳಾಗಿರುವಂತಹ ಪ್ರತಾಪ್ ಮುರುಗೇಶ್ ದಾಂಧಲೆ ನಡೆಸಿ ಸದ್ಯ ಎಸ್ಕೇಪ್ ಆಗಿರುವಂತಹ ಪುಡಿ ರೌಡಿಗಳು. ಸ್ಥಳಕ್ಕೆ ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ರೌಡಿಗಳ ವಿರುದ್ಧ ದೂರು ದಾಖಲಾಗಿದೆ. ಪುಡಿ ರೌಡಿಗಳ ಅಟ್ಟಹಾಸ. ಬಾರ್ನಲ್ಲಿ ಯಾವ ರೀತಿಯಾಗಿ ದಾಂಧಲೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಅಲ್ಲಿರುವಂತಹ ಬಾಟಲ್ಗಳನ್ನ ಯಾವ ರೀತಿಯಾಗಿ ಅಲ್ಲಿ ಗಲಾಟೆ ಮಾಡಿದ್ದಾರೆ ಅನ್ನೋದನ್ನ ನಾವು ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ನಾವು ಬರ್ತೀವಿ ಅಂತ ಅಂದ್ರೆ ಈಗ ರೌಡಿಗಳದ್ದು ಇರುತ್ತೆ ಅಲ್ವಾ, ಈಗ ಗಮನಿಸಿರ್ತೀವಿ ನಾವು ಈ ಸಿನಿಮಾದಲ್ಲಿ ಎಲ್ಲ ಈ ರೌಡಿಗಳು ನಡ್ಕೊಳ್ತಾ ಇರ್ತಾರೆ. ನನ್ನನ್ನೇ ದುಡ್ಡು ಕೇಳ್ತೀಯಾ ನೀನು, ನಾನು ಬರ್ತೀನಿ ಅಂದ್ರೆ ಯಾರನ್ನ ದುಡ್ಡು ಕೇಳ್ತಾ ಇದೀಯಾ, ನಾನು ಹಂಗೆ ಹಿಂಗೆ ಅಂತ. ದುಡ್ಡು ಕೊಟ್ಟು ಕುಡಿಯೋ ಯೋಗ್ಯತೆ ಇರೋದಿಲ್ಲ, ಆದ್ರೆ ದೊಡ್ಡ ರೌಡಿಗಳ ತರ ಬಿಲ್ಡಪ್ ಕೊಟ್ಕೊಳ್ತಾ ಇರ್ತಾರೆ. ಹಲವಾರು ಕೊಲೆ ಕೇಸ್ನಲ್ಲೂ ಕೂಡ ಇವರು ಹೆಸರು ಕೇಳಿ ಬಂದಿದೆ. ಇವರು ಕೊಲೆ ಕೇಸ್ನಲ್ಲಿ ಕೂಡ ಇರುವಂತದ್ದು, ಇವ್ರ ಮೇಲೆ ಈ ಕೇಸ್ಗಳಿದಾವೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಸೊ ಮೈಸೂರಿಗೆ ಇವ್ರನ್ನ ಗಡಿಪಾರು ಮಾಡಿದ್ರು ಮೈಸೂರಿಂದ, ಬಟ್ ಮತ್ತೆ ಈಗ ಮಾಲೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪುಡಿ ರೌಡಿಗಳ ಅಟ್ಟಹಾಸವನ್ನ ಕೋಲಾರದಲ್ಲಿ ನಡೆದಿರುವಂತಹ ಘಟನೆ.